ಒಪ್ಕೊಂಡು ಒಳ್ಳೆ ಕೆಲಸ ಮಾಡ್ದಿಬ್ರು. ನಂಗೆ ಈಗ 2 ಅಕ್ಕೆಯರ ಜೊತೆನೂ ಹಾಯಾ ಕಾಲ ಕಳಿಬೋದಪ್ಪ. ಹೆಂಗೋ ಸದ್ಯ ನಿಮ್ಮ ಮದ್ವೆಗೆ ಒಪ್ಕೊಂಡಿಲ್ಲ. ನೀನು ಅಮೆರಿಕದಲ್ಲೆಲ್ಲ ಹೇಳ್ತಿದ್ದಿದ್ದನ್ನು ನೋಡಿ ನಾನು ನಮ್ಮ ಅಣ್ಣ ಮದ್ವೆಗೆ ಒಪ್ಕೊಳ್ತಾನೋ ಇಲ್ವೋ ಏನು ಮಾಡ್ತಾನೋ ಅನ್ಕೊಂಡಿದ್ದೆ. ಎಲ್ಲಿ ನಿನ್ನ ಮದ್ವೆಗಿಂತ ಮುಂಚೆ ನನ್ನ ಮದ್ವೆ ಮಾಡಿಬಿಡ್ತಾರೆ ಅಂತ ಟೆನ್ಷನ್ ತಂದಿದ್ದೆ. ಸದ್ಯ ಹೇಗೋ ನಿನ್ನ ಮದ್ವೆ ಆದಮೇಲೆ ನಾನು ಹಾಯಾಗಿ 1-2-3 ವರ್ಷ ಕಾಲ ಕಳೆದು ಆಮೇಲೆ ಮದ್ವೆ ಆಗ್ತೀನಿ. ಈ ಕಳ್ಳಿ ಏನು ಹೇಳ್ದೆ ನೀನು? 2-3 ವರ್ಷ ಬಿಟ್ಟು ಆಮೇಲೆ ಮದುವೆ ಆಗ್ತೀಯ? ಹೋಗಿ ಹೇಳ, ಈಗಲೂ ಕಾಲ ಏನು ಮಿಂಚಿಲ್ಲ. ದೊಡ್ಡಮ್ಮ ಮತ್ತೆ ಅಮ್ಮಂಗೆ ಹೋಗಿ ಹೇಳ್ತೀನಿ, ಅಮ್ಮ ಫಸ್ಟು ಪ್ರೀತಿ ಮದುವೆ ಮಾಡ್ರಿ, ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳಲೇನೆ ಹೋಗಿ. ಬೇಡ ಬೇಡ ಬ್ರೋ, ನಾನು ಈಗಲೇ ಮದುವೆ ಆಗಲ್ಲ. ಸುಮ್ಮನೆ ನಿನ್ನ ಕಾಲು ಎಳೆಯೋಕ್ಕೋಸ್ಕರ ಈ ರೀತಿ ಹೇಳಿದೆ ಅಷ್ಟೇ. ಸರಿ ನಡೀರಿ, ಎಲ್ಲರೂ ಊಟಕ್ಕೆ ಹೋಗೋಣ. ನೀವಿಬ್ರು ಕಿತ್ತಾಡಿ ಸಾಕು. ಅಮ್ಮ ದೊಡ್ಡಮ್ಮ ಎಲ್ಲ ಅವಾಗ್ಲಿಂದ ಊಟಕ್ಕೆ ಕರೀತಿದ್ದಾರೆ. ನಡೀರಿ ಹೋಗೋಣ. ಆದರೂ ಅದಕ್ಕೆ ಇಷ್ಟು ಬೇಗ ಮದುವೆ ಅವಶ್ಯಕತೆ ಏನು ಇರಲಿಲ್ಲಪ್ಪ. ನಾನು ಇನ್ನೂ ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತಿದ್ದೆ. ಅಂಥದ್ರಲ್ಲಿ ನೀವೆಲ್ಲ ಸೇರಿಕೊಂಡು ನಂಗೆ ಮದುವೆ ಆಗ್ರಿ ಅಂತ ಅಂತೂ ಇಂತೂ ನನ್ನ ಬಾಯಿಯಿಂದ ಹ್ಞೂ ಅಂತ ಅನಿಸ್ಬಿಟ್ರಲ್ಲ. ಈಗಲೇ ಮದುವೆ ಆಗೋಕ್ಕೆ ನಾನು ರೆಡಿ ಇರಲಿಲ್ಲ ಅದಕ್ಕೆ. ಅಯ್ಯೋ ರವಿ, ಸ್ಟಾರ್ಟಿಂಗ್ ಎಲ್ಲರೂ ಇದೇ ರೀತಿನೇ ಹೇಳೋದು, ನಂಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ನಂಗೆ ಮದುವೆ ಬೇಡ, ನಾನು ಈಗಲೇ ಮದುವೆ ಆಗಲ್ಲ, ನನ್ನ ಜೀವನದಲ್ಲಿ ಏನೇನೋ ದೊಡ್ಡ ಸಾಧನೆ ಮಾಡಬೇಕು ಅಂತ. ಒಂದ್ಸತಿ ಮದುವೆ ಆಗಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೋಡು ಬ್ರೋ, ಗಂಗಾ ಅತ್ತಿಗೆಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರ ಹತ್ರ ಕೇಳ್ಕೊ. ಯಾಕೆ ಪ್ರೀತಿ ಈ ರೀತಿ ಅಂತಿದೆಯಾ? ಅಂದಂಗೆ ನಿಮ್ಮ ಅಣ್ಣ ಎಲ್ಲಿ ಅಣ್ಣ ಕಾಣಿಸ್ತಿಲ್ವಲ್ಲ? ಹೌದು, ಅವನು ಕಾಲೆಳೆಯಕ್ಕೆ ಬರಬೇಕಿತ್ತಲ್ಲ, ಯಾಕೆ ಬಂದಿಲ್ಲ? ಸರಿ ನಡೀರಿ, ನಾವು ಊಟಕ್ಕೆ ಹೋಗೋಣ. ಮೋಸ್ಟ್ಲಿ ಅಲ್ಲೇ ಸಿಗ್ಬೋದು ಅಣ್ಣ. ಯಾಕೋ ನನ್ನ ಫ್ರೆಂಡ್ ಸರೋಜ ಫೋನ್ ಮಾಡಬೇಕಿತ್ತು, ಇಷ್ಟೊತ್ತಾದ್ರೂ ಫೋನ್ ಮಾಡಲಿಲ್ವಲ್ಲ. ಅಲ್ಲ, ನಾಳೆನೇ ನನ್ನ ಮಗ ಅಮೆರಿಕದಿಂದ ವಾಪಸ್ ಬರ್ತಾನೆ. ನನ್ನ ಮಗಳು ಹಾಗೆ ನನ್ನ ಮಗ ಇಬ್ರು ವಾಪಸ್ ಬರ್ತಾರೆ. ಅವನ ಹತ್ರ ಮಾತಾಡಿ ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸ್ಬಿಡೋಣ, ಮದುವೆದು ಆಮೇಲೆ ನೋಡೋಣ ಅಂತಿದ್ಲು. ಇಲ್ಲಿ ನೋಡಿದ್ರೆ ಯಾಕೋ ಫೋನು ಮಾಡಿಲ್ಲ, ಏನೂ ಇಲ್ಲ. ಯಾಕೆ ಈ ಥರ ಮಾಡ್ತಿದ್ದಾಳೆ? ನಾನೇ ಏನಾದರೂ ಫೋನ್ ಮಾಡಿ ಕೇಳೋಣ. ಏನು ಮಾಡೋದು? ಅಲ್ಲ, ನಾನಾಗೆ ಫೋನ್ ಮಾಡಿದ್ರೆ ನಾನೇ ಅವಳ ಮೇಲೆ ಒತ್ತಾಯ ಮಾಡ್ತಿದ್ದೀನಿ ಅನ್ಕೊಂಡ್ಬಿಟ್ರೆ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡ್ತೀನಿ. ಆದರೆ ಅವಳು ಬರ್ತಾಳೋ ಇಲ್ವೋ ಅನ್ನೋ ಕನ್ಫರ್ಮ್ ಮಾಡ್ತಿದ್ರೆ ನಾವು ಇಲ್ಲಿ ಮನೇಲಿ ತಯಾರಿ ಎಲ್ಲ ಮಾಡ್ಕೋಬೋದಿತ್ತು. ಆದರೆ ಬರ್ತಾಳೆ ಇಲ್ವೋ ಅಂತಾನೆ ಗೊತ್ತಿಲ್ವಲ್ಲ. ಏನು ಮಾಡೋದು? ಫೋನ್ ಮಾಡೋದಾ ಬೇಡವಾ? ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಕಾದು ನೋಡೋಣ. ಅಲ್ಲಿಂದ ಏನಾದರೂ ಫೋನ್ ಬರುತ್ತಾ ಅಂತ. ಯಾವುದೋ ಫೋನ್ ಬರ್ತಿರೋ ಹಾಗಿದೆ. ಮೋಸ್ಟ್ಲಿ ನಮ್ಮ ಸರೋಜನೆ ಮಾಡಿರ್ಬೇಕು. ನೋಡೋಣ, ಕೇಳೋಣ ಏನು ಅಂತ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ನಾನು ಕಣೆ ಗೀತಾ, ನಾನು ಗಿರಿಜಾ ಮಾತಾಡ್ತಿರೋದು. ಹೇಳು ಗಿರಿಜಾ, ನೀನೇ ಫೋನ್ ಮಾಡ್ತೀಯ ಅಂತ ಇಷ್ಟೊತ್ತು ಕಾದು ಸಾಕಾಯ್ತಪ್ಪ. ಬಂದ ನಿನ್ನ ಮಗ ಮಾತಾಡಿದ್ಯಾ ನಿನ್ನ ಮಗನ ಹತ್ರ? ಅಯ್ಯೋ, ಅದೇ ವಿಚಾರವಾಗಿ ಫೋನ್ ಮಾಡಿದೆ ಕಣಮ್ಮ. ನನ್ನ ಮಗ ಬಂದ, ಅವನ ಹತ್ರ ಮಾತಾಡಿದ್ವಿ ಎಲ್ಲ ಸೇರ್ಕೊಂಡು. ನನ್ನ ಮಗ ಮದ್ವೆಗೆ ಒಪ್ಕೊಂಡಿದ್ದಾನೆ ಕಣೆ. ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸ್ಬಿಡೋಣ. ನಾಳೆನೇ ಬರ್ತೀನಿ ನನ್ನ ಮಗನ ಕರ್ಕೊಂಡು. ಹೌದಾ? ಸರಿ ಕಣೆ, ಆಯಿತು. ನಾನು ಯಾಕೋ ನೀನು ಇಷ್ಟೊತ್ತಾದರೂ ಫೋನ್ ಮಾಡಲಿಲ್ವಲ್ಲ, ಏನು ಬರ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ನೀನೇ ಫೋನ್ ಮಾಡಿದೆ ಬಿಡು. ಆಯಿತು ಕಣೆ ಗೀತಾ, ನಾಳೆ ಅಲ್ಲೇ ಬರ್ತೀವಲ್ಲ, ಅಲ್ಲೇ ಮಾತಾಡೋಣ ಬಿಡು. ಸರಿ ಕಣೆ, ಆಯಿತು. ನಿಮ್ಮಂತ ಮನೆಗೆ ನಾನು ಹೆಣ್ಣು ಕೊಡ್ತಿರೋದು ನಂಗಂತೂ ಬಹಳನೇ ಖುಷಿ ಇದೆ ಕಣೆ. ಹೌದು ಕಣೆ, ನಮ್ಮ ಗೆಳ್ತನ ಇನ್ನೂ ಮುಂದುವರಿಯುತ್ತಲ್ಲ ಅಂತ ನನಗೂ ತುಂಬಾನೇ ಖುಷಿ ಆಗ್ತಿದೆ ಕಣೆ. ಕಣೆ ಸರೋಜ, ನೀವು ನಾಳೆ ಬರ್ಬೇಕಾದ್ರೆ ಫೋನ್ ಮಾಡು. ಸರಿ ಆಯ್ತು ಕಣೆ, ನಿಂಗೆ ಆಮೇಲೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀವಿ, ಏನು ಎಷ್ಟು ಜನ ಬರ್ತೀವಿ ಅಂತೆಲ್ಲ ತಿಳಿಸ್ತೀನಿ ಬಿಡು. ಕಣೆ ಅಮ್ಮ, ಸರಿ ಆಯ್ತು. ಹೇಗೋ ಸರೋಜ ನಾಳೆ ಬರ್ತೀನಿ ಅಂತ ಹೇಳಿದ್ಲು. ನಾನು ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿನ ಮಾಡಿಬಿಡ್ತೀನಿ. ಹಾಗೆ ನಮ್ಮ ರಮ್ಯಂಗೂ ನಾಳೆ ಹಿಂಗೆ ಗಂಡು ನೋಡೋಕೆ ಬರುತ್ತೆ ಅಂತ ಹೇಳ್ಬೇಕು. ಏನಮ್ಮ ಇಷ್ಟು ಖುಷಿಯಾಗಿದೆಯಾ? ಅವಾಗಲೇ ನೋಡಿದ್ರೆ ಸಪ್ಪೆ ಮುಖ ಮಾಡ್ಕೊಂಡು ಕೂತಿದ್ದೆ, ಈಗ ನೋಡಿದ್ರೆ ಇಷ್ಟು ಖುಷಿಯಾಗಿದೆಯಾ? ಏನು ಸಮಾಚಾರ? ನನ್ನ ಹತ್ರನೇ ಹೇಳ್ಬಾರ್ದಾ? ಅದೇ ಕಣೆ ರಮ್ಯ, ನಾನು ನಿಂಗೆ ಹೇಳಿದ್ನಲ್ಲ, ನನ್ನ ಫ್ರೆಂಡು ಸರೋಜ ನಾಳೆ ಹೆಣ್ಣು ನೋಡೋಕೆ ಬರ್ತೀನಿ ನಿಮ್ಮ ಮನೆಗೆ ಅಂತ ಫೋನ್ ಮಾಡಿದ್ಲು ಕಣೆ. ಅದಕ್ಕೆ ನಂಗೆ ಖುಷಿ ಆಗ್ತಿದೆ. ಹೇಗೋ ನಮ್ಮಿಬ್ರು ಬಾಲ್ಯದ ಗೆಳೆತನ ಇನ್ನೂ ಮುಂದುವರಿಯುತ್ತಲ್ಲ ಅಂತ ತುಂಬಾನೇ ಖುಷಿ ಆಗ್ತಿದೆ. ನಾಳೆ ನೀನೆಲ್ಲೂ ಹೋಗ್ಬೇಡ, ಮನೇಲೇ ಇರಬೇಕು, ಆಯ್ತಾ? ನಮ್ಮಮ್ಮ ಎಷ್ಟು ಖುಷಿಯಾಗಿದ್ದಾರೆ. ನಾನು ನನ್ನ ಮನಸ್ಸಲ್ಲಿರೋ ಮಾತನ್ನ ಈಗೇನಾದರೂ ಅಮ್ಮನ ಹತ್ರ ಹೇಳಿದರೆ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಏನೂ ಹೇಳೋಕ್ಕಾಗಲ್ಲ. ಸರಿ, ಎಲ್ಲ ನಮ್ಮ ಅಮ್ಮನ ಇಷ್ಟದಂಗೆ ನಡೀಲಿ.
ನಾನು ಹೇಗೆ ಹೇಳೋದು? ನನಗೆ ನನ್ನ ಫ್ರೆಂಡು ಗಂಗನ್ನ ಮೈದನ್ನ ಇಷ್ಟ ಆಗಿದ್ದಾರೆ ಅಂತ ಹೇಗೆ ಹೇಳೋದು? ಹೇಳಿದರೆ ಈಗ ಅಮ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಮತ್ತು ಅವರು ಒಂದು ದಿವಸನೂ ನೋಡಿಲ್ಲ, ಮಾತಾಡಿಲ್ಲ. ನಮ್ಮ ಮನಸ್ಸಲ್ಲಿ ಬರೀ ಒಂದು ಸತಿ ನೋಡಿದ ತಕ್ಷಣ ಅವರೇ ಇಷ್ಟ ಆದರು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ಹೇಗೆ ಸರಿ ಹೋಗುತ್ತೆ? ನನಗೇನೋ ಅವರು ಇಷ್ಟ ಆಗಿದ್ದಾರೆ, ಅವರಿಗೂ ನಾನು ಇಷ್ಟ ಆಗಬೇಕಲ್ಲ ಅಲ್ವಾ? ಅಮ್ಮ ಯಾರಿಗೆ ತೋರಿಸ್ತಾರೋ ಅವ್ರ ಜೊತೆನೇ ಮದುವೆಯಾಗಿ ಸುಮ್ಮನೆ ಇರ್ತೀನಿ ಅಷ್ಟೇ. ಸರಿ ಅಮ್ಮ, ಆಯಿತು. ನಾನು ನಾಳೆ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ, ಆಯಿತಾ? ಸರಿ ಕಣೆ, ನನ್ನ ಮಗಳು ಅಂದರೆ ಹೀಗಿರಬೇಕು. ನನಗೆ ಜಾನಕಿ ಕಾಣಿಸ್ತಿಲ್ವಲ್ಲ? ಅಮ್ಮ ಜಾನು ಇಲ್ಲೇ ಇದ್ಲು ಅಮ್ಮ. ಅವ ನನಗೆ ಎಲ್ಲೂ ಹೋಗಿಲ್ಲ. ನಾನು ಇಲ್ಲೇ ಇದ್ದೀನಿ ನೋಡು. ನಾನು ಇಲ್ಲೇ ಜ್ಯೂಸು ಕುಡಿತಾ ಇದ್ದೀನಿ ನೋಡು. ನಾನು ಎಲ್ಲೂ ಹೋಗಿಲ್ಲ ಅಮ್ಮ, ನಾನು ಇಲ್ಲೇ ಇದ್ದೀನಿ ನೋಡು. ನೋಡೇ ಜಾನು, ನಾಳೆ ನಿಮ್ಮ ಅಕ್ಕಂಗೆ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾರೆ. ಅವ್ರ ಮುಂದೆ ಎಲ್ಲ ನೀನು ಈ ರೀತಿ ಮಾಡಬಾರ್ದು. ರೂಮ್ ಅಲ್ಲಿ ಒಂದ್ ಕಡೆ ಇರ್ಬೇಕು. ಅದನ್ನ ಬಿಟ್ಟು ಈ ರೀತಿ ಏನೇನೋ ತಿನ್ಕೊಂಡು ಅವ್ರ ಮುಂದೆ ಎಲ್ಲ ಓಡಾಡೋದು, ತರಲೆ ಮಾತಾಡೋದು ಅವೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಅವ ನಾಳೆ ನಮ್ಮ ಅಕ್ಕಂಗೆ ಗಂಡು ನೋಡಕ್ಕೆ ಬರ್ತಾವ. ನಂಗೆ ಗಂಡು ನೋಡಲ್ವ ನೀನು? ನಂಗೆ ನೀನು ಮದ್ವೆ ಮಾಡ್ಸಲ್ವಾ? ನಮ್ಮ ಮದ್ವೆ ಯಾವಾಗ? ನಂಗೆ ಮದ್ವೆ ಯಾವಾಗ ಮಾಡಿಸ್ತೀಯಾ? ಹೇಳಮ್ಮ. ನೋಡು, ಇದೇ ರೀತಿ ತರಲೆ ಮಾತೆಲ್ಲ ಆಡ್ಬಾರ್ದು ಅಂತ ಹೇಳಿದ್ದು. ಅದನ್ನ ಬಿಟ್ಟು ತಲೆಗೆ ಬಂದಂಗೆ ಮಾತಾಡ್ತೀಯ ನೀನು. ಅವಳಿಗೆ ಏನು ಗೊತ್ತಾಗುತ್ತೆ ಹೇಳು? ತಿಳಿಸಿ ಅವಳಿಗೆ ಹೇಳೋದು ಬಿಟ್ಟು ನೀನು ಈ ರೀತಿ ಗದ್ರಿಸಿದ್ರೆ ಅವಳು ಮತ್ತಷ್ಟು ಎದುರ್ಕೊಳ್ಳಲ್ವಾ ಹೇಳು? ಸುಮ್ಮನಿರು, ನಾನು ಅವಳಿಗೆ ಹೇಳ್ತೀನಿ. ನೋಡು ಜನು, ನೀನು ಈ ರೀತಿ ಎಲ್ಲ ಮಾತಾಡಬಾರ್ದು. ಸುಮ್ಮನೆ ನಾಳೆ ಗಂಡಿನ ಕಡೆಯವ್ರು ಬರ್ತಾರಲ್ಲ, ಅವ್ರ ಮುಂದೆ ಡೀಸೆಂಟಾಗಿ ಸುಮ್ಮನೆ ಕೂತಿರ್ಬೇಕು. ಈ ರೀತಿ ಏನೇನೋ ತಿನ್ಕೊಂಡು ಪೆದ್ದಾಗೆ ಏನೇನೋ ಮಾತಾಡ್ಕೊಂಡು ಓಡಾಡಬಾರ್ದು, ಗೊತ್ತಾಯ್ತಾ? ಸರಿ ಬಾ, ರೂಮಿಗೆ ಹೋಗೋಣ. ನೀವು ಬೇಜ ಮಾಡ್ಕೋಬೇಡ, ನಾನು ಏನೂ ಮಾರಲ್ಲ ನಾಳೆ. ನಾನು ಸುಮ್ಮನೆ ಇರ್ತೀನಿ. ನಾನು ಸೈಲೆಂಟಾಗಿ ಸುಮ್ಮನೆ ಇರ್ತೀನಿ. ಸರಿ ಆಯ್ತು. ರಘು, ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದೀನಿ ಕಣಪ್ಪ, ನಾಳೆನೇ ಹುಡುಗಿ ನೋಡೋಕೆ ಬರ್ತೀವಿ ನಾವು ಅಂತ. ಅವರು ಸರಿ ಆಯಿತು, ನಾವು ರೆಡಿ ಇದ್ದೀವಿ, ಬರ್ರಿ ಹುಡುಗಿ ನೋಡೋಕ್ಕೆ ಅಂತ ಹೇಳಿದ್ದಾರೆ. ಸರಿ, ಯಾರ್ಯಾರು ಹೋಗೋದು ಅಂತ ಹೇಳ್ಬಿಟ್ರೆ ನಾನು ಅವರಿಗೆ ವಿಷಯ ತಿಳಿಸ್ಬಿಡ್ತೀನಿ. ಎಲ್ಲರೂ ಹೋಗೋಣ ಅದಕ್ಕೆ, ಪದೇ ಹೋಗಿ ಮತ್ತೆ ಹೆಣ್ಣು ನೋಡೋದು ಮಾಡೋದು ಬೇಡ ಅಂತ. ಎಲ್ಲರೂ ಹೋಗೋಣ, ಆಯ್ತಾ? ಎಲ್ಲರೂ ಒಂದೇ ಸತಿ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಹೆಂಗೋ ಅಕ್ಕ ಒಂದ್ಸತಿ ಆ ಹುಡುಗಿ ನೋಡಿದಾರಲ್ಲ, ಅಕ್ಕಂಗೆ ಇಷ್ಟ ಆಗಿದೆ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿ ಒಂದ್ಸತಿ ನೋಡ್ಕೊಂಡ್ ಬರೋಣ. ಅದನ್ನ ಬಿಟ್ಟು ಪದೇ ಮತ್ತೆ ಹೋಗೋದು ಬರೋದು ಮಾಡೋ ಸರಿ ಇರಲ್ಲ. ನನ್ಗೆ ಏನಾದ್ರೂ ಹುಡುಗಿ ಇಷ್ಟ ಆದ್ರೆ ಅಲ್ಲೇ ಹೂ ಎಲ್ಲ ಮುಡ್ಸ್ ಬಂದ್ಬಿಡೋಣ. ನಮ್ಗೆ ಹುಡುಗಿ ಇಷ್ಟ ಇದೆ, ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರೋಣ, ಅಲ್ವೇನ್ರಿ? ಕಣ್ರಿ, ಹಂಗೆ ಮಾಡಿ. ನೀವೆಲ್ಲ ಹೋಗಿ ಬರ್ರಿ, ನಾನು ಮನೇಲಿ ಇರ್ತೀನಿ. ಯಾಕಮ್ಮ, ನೀನ್ ಬರೋದಲ್ವಾ? ನೀನ್ ದೊಡ್ಡವಳು, ಯಾವಾಗ್ಲೂ ಮುಂದೆ ಇರ್ಬೇಕು. ಅದನ್ನ ಬಿಟ್ಟು ನೀವೆಲ್ಲ ಹೋಗಿ ಬರ್ರಿ ಅಂದ್ರೆ ಯಾಕೆ ನೀನ್ ಬರಲ್ವಾ? ಇಲ್ಲ ಕಣೋ, ನಂಗೆ ಯಾಕೋ ಮೈಗೆ ಹುಷಾರಿಲ್ಲ. ನೀವೆಲ್ಲ ಹೋಗಿ ನೋಡ್ಕೊಂಬರ್ರಿ. ಇನ್ನೊಂದ್ಸತಿ ಯಾವಾಗಾದ್ರೂ ಹೋಗ್ತಿರಲ್ಲ ಅವಾಗ ಬರ್ತೀನಿ ನಾನು. ಅಕ್ಕಜ್ಜಿ ಹೋಗಲ್ಲ ನೀನು? ಇಲ್ಲ ಕಣ ರಜೆ, ಯಾಕೋ ಮೈಗೆ ಹುಷಾರಿಲ್ಲ ಕಣ. ಮತ್ತಲ್ಲಿ ಹೋಗಿ ಹೊರಗಡೆ ಎಲ್ಲ ಸರಿ ಹೋಗಲ್ಲ. ವಯಸ್ಸಾದ್ಮೇಲೆ ಮನೇಲಿ ಇರ್ಬೇಕಷ್ಟೇ ಕಣ. ಅಲ್ಲ ಅಜ್ಜಿ, ಯಾಕೆ ನೀನು ನೋಡಿ ವಯಸ್ಸಾಗಿತ್ತೆ ಅಂತ ಹೇಳ್ತಾರೆ ಹೇಳು? ಇನ್ನೂ ಹುಡುಗಿ ತರ ಇದೀಯ ನೀನು. ಸುಮ್ಮನೆ ಸಾಕು. ಅದೇ ರಜೆ, ನಾಳೆ ರವಿಗೆ ಹುಡುಗಿ ನೋಡಕ್ ಹೋಗೋಣ ಅಂತ ಅಕ್ಕ ಫೋನ್ ಮಾಡಿ ಹುಡುಗಿ ಕಡೆಯವರಿಗೆಲ್ಲ ಹೇಳಿದ್ದಾರೆ. ಅದಕ್ಕೆ ಬೆಳಿಗ್ಗೆ ಬೇಗ ರೆಡಿ ಆಗಿ ತಿಂಡಿ ಮುಗಿದ ತಕ್ಷಣ ಬೇಗ ಹೋಗಿ ಬೇಗ ಬರೋಣ ಅಂತ. ಅಯ್ಯೋ ಇಲ್ಲ ಕಣಮ್ಮ, ನಂಗೆ ನಾಳೆ ಬರೋಕ್ಕಾಗಲ್ಲ. ತೋಟದಲ್ಲಿ ತುಂಬ ಕೆಲಸ ಇದೆ. ಅದು ಅಲ್ದಲೆ ನಾಳೆ ಲೆಕ್ಕ ಎಲ್ಲ ತಗೋಬೇಕು. ಅಂಥದ್ರಲ್ಲಿ ನಂಗೆ ಬರೋಕ್ಕಾಗಲ್ಲ. ನೀವೆಲ್ಲ ಹೋಗಿ ಬರ್ರಿ, ನಾನು ಇನ್ನೊಂದ್ಸತಿ ಬರ್ತೀನಿ. ಏನು ತೋಟದಲ್ಲಿ ಅಂತ ಕೆಲಸ? ಅಲ್ಲ ಬರ್ಬೋದಿತ್ತಪ್ಪ ನೀನು. ಇಲ್ಲಪ್ಪ, ನಂಗೆ ಬರೋಕ್ಕಾಗಲ್ಲ. 2-3 ದಿವಸದಿಂದ ಕಾಯಿ ತುಂಬ್ಸೋಕ್ಕೋಸ್ಕರ ಲಾರಿನ ನೋಡ್ತಿದ್ದೆ, ಅವರು ಬಂದೇ ಇರಲಿಲ್ಲ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಳೆಗೆ ಸುಮ್ಮನೆ ಕಾಯೆಲ್ಲ ಹಾಳಾಗುತ್ತೆ. ಅಂಥದ್ರಲ್ಲಿ ಫಸ್ಟು ಕಾಯಿನೆಲ್ಲ ತುಂಬಿಸ್ಬಿಡ್ತೀನಿ. ಇನ್ನೊಂದ್ಸತಿ ಯಾವಾಗಾದರೂ ಹೋಗಿ ನೋಡ್ಕೊಂಬರೋಣ. ಅಜ್ಜಿನೂ ಹುಷಾರಿಲ್ಲ ಅಂತಿದಾರಲ್ಲ, ಅಜ್ಜಿ ಜೊತೆ ಇಲ್ಲೇ ಮನೇಲಿ ಇರ್ತೀನಿ. ಅದು ಅಲ್ದಲೆ ನೀವೇ ಇಷ್ಟಕ್ಕೊಂದು ಜನ ಇದ್ದೀರಾ. ಮೊದಲನೇ ಸತಿ ನೋಡಕ್ ಹೋಗ್ತಿರೋದಲ್ಲ, ನೀವೆಲ್ಲ ಹೋಗಿ ನೋಡ್ಕೊಂಡ್ ಬರ್ರಿ. ನಿಮ್ ಜೊತೆ ಪ್ರೀತಿನೂ ಬರ್ತಾಳಲ್ಲ, ಪ್ರೀತಿ ಬಂದು ನಂಗೆ ಹುಡುಗಿ ಹೇಗಿದ್ದಾಳೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಪ್ರೀತಿಗೆ ಹೇಳಿದೀನಿ, ಪ್ರೀತಿ ಫೋಟೋಸ್ ಎಲ್ಲ ತೆಕ್ಕೊಂಡ್ ಬಾ ಅಂತ. ಪ್ರೀತಿ ಫೋಟೋಸ್ ಎಲ್ಲ ತಗೊಂಡ್ ಬರ್ತಾಳೆ. ಯಾಕಮ್ಮ ಗಂಗಾ, ನಡಿ ಅಮ್ಮ ಹೋಗೋಣ. ಯಾಕೆ ಅಜ್ಜಿ ಇರ್ತಾರೆ, ಅಡುಗೆ ಎಲ್ಲ ಮಾಡಿಟ್ಟು ಹೋಗೋಣ. ಬೇಗ ಹೋಗಿ ಬೇಗ ಬಂದ್ರೆ ಆಯ್ತು. ಹೌದು ಕ್ರಮಗಂಗ, ನನ್ನ ಬಗ್ಗೆ ಏನು ನೀನು ಚಿಂತೆ ಮಾಡಬೇಡ, ನೀನು ಆರಾಮಾಗಿ ಹೋಗ್ಬಾ. ಇಲ್ಲ ಅತ್ತೆ, ಪರವಾಗಿಲ್ಲ. ರಾಜನು ಬರ್ತಿಲ್ವಲ್ಲ, ಈಗ ನಾನು ಅಜ್ಜಿ ಜೊತೆ ಇರ್ತೀನಿ. ಇಲ್ಲಾಂದ್ರೆ ಎಲ್ಲ ಹೋಗ್ಬಿಟ್ರೆ ಇಲ್ಲಿ ಅಜ್ಜಿ ಒಬ್ಬರೇ ಆಗ್ಬಿಡ್ತಾರೆ. ನೀವಿದ್ದೀರಾ, ರವಿ, ಹಾಗೆ ಮಾವ, ದೊಡ್ಡತ್ತೆ, ಚಂದ್ರಿ ಅತ್ತೆ, ಸೌಮ್ಯ, ಪ್ರೀತಿ ಇವರೆಲ್ಲ ಇದ್ದಾರೆ. ನೀವೆಲ್ಲ ಹೋಗಿ ನೋಡ್ಕೊಂಬರ್ರಿ. ಆಮೇಲೆ ಒಂದ್ ದಿವಸ ನಾನು, ರಾಜು, ಅಜ್ಜಿ, ಪ್ರೀತಿ ನಾವೆಲ್ಲ ಇನ್ನೊಂದ್ಸತಿ ಹೋಗಿ ನೋಡ್ಕೊಂಬರ್ತೀವಿ.
ಕಡೆ ಹೇಗಿದ್ದೀರಾ? ನಮ್ಮ ಗಂಗಾ ಹೇಳ್ತಿರೋದು ಸರಿನೇ ಬಿಡು. ಅವ್ರು ಒಂದು ದಿವಸ ಹೋಗಿ ನೋಡ್ಕೊಂಬರ್ಲಿ. ನಮ್ಮ ರಾಜು, ರವಿ, ಗಂಗಾ, ಪ್ರೀತಿ, ಅಮ್ಮ ಇವರೆಲ್ಲ ಒಟ್ಟಿಗೆ ಹೋಗಿ ನೋಡ್ಕೊಂಬರ್ಲಿ ಒಂದ್ಸತಿ. ಸರಿ ಆಯ್ತು ಕಣಪ್ಪ, ನಾವೆಲ್ಲ ಹೋಗ್ತೀವಿ ಬಿಡಿ. ನೀನು ಅಜ್ಜಿ ಜೊತೆ ಇರು ಗಂಗಾ. ರಾಜು ನಿನ್ ಕೆಲಸ ಏನಿದೆ ಅದನ್ನ ಮುಗಿಸ್ಕೊ, ನಾವೆಲ್ಲ ಹೋಗಿ ನೋಡ್ಕೊಂಡ್ ಬರ್ತೀವಿ. ಸರಿ ಅತ್ತೆ, ಆಯ್ತು. ಬರ್ರಿ ಅದಕ್ಕೆ ನೀವಿಲ್ದಲೆ ನಾನು ಹೋಗಲ್ಲಪ್ಪ. ನಾನು ನಿಮ್ ಜೊತೆ ಮನೇಲೇ ಇರ್ತೀನಿ. ಈಗ ಪ್ರೀತಿ, ನೀನು ಹೋಗಿಲ್ಲ ಅಂದ್ರೆ ರವಿ ಬೇಜಾರ್ ಮಾಡ್ಕೊಂತಾನಲ್ವಾ? ಪ್ಲೀಸ್ ನೀನು ಹೋಗ್ ಬಾ, ನಾನು ಅಜ್ಜಿ ಜೊತೆ ಆರಾಮಾಗಿ ಮನೇಲಿ ಇರ್ತೀನಿ. ನಾವ್ ಇನ್ನೊಂದ್ಸತಿ ಹೋಗಿ ನೋಡ್ಕೊಂಡ್ ಬರೋಣ. ಸರಿ ಅದಕ್ಕೆ ಆಯ್ತು. ನೋಡ್ದೆ ನಮ್ಮ ಇವರೆಲ್ಲ ಎಷ್ಟು ಖುಷಿಯಾಗಿದ್ದಾರಂತ. ರವಿ ಮದ್ವೆ ಮಾಡೋಕ್ಕೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೆ, ಎಷ್ಟು ಓಡಾಡ್ತಿದ್ದಾರೆ ನೋಡು. ಹೌದು ಕಣೆ, ನಾನು ನೋಡ್ತಾನೇ ಇದ್ದೀನಿ. ಇವ್ರಿಗೆಲ್ಲ ನಾನು ಬೇಜಾರಾದ್ರೇನು, ನಾನು ಏನು ಮಾಡಿದ್ರೇನು ಇವರಿಗೆಲ್ಲ ನನ್ನ ಪರ್ವಾನೇ ಇಲ್ಲ ಕಣೆ. ಹಾಂ, ಬರೀ ಇವರೆಲ್ಲ ಅವ್ರವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ತಾರೆ. ನಾನು ನಿಂಗೆ ಎಷ್ಟು ಬಡ್ಕೊಂಡೆ. ಆ ರವಿನ ಹೇಗಾದರೂ ಮಾಡಿ ನಿಮ್ಮ ಬುಟ್ಟಿಗೆ ಹಾಕ್ಕಳೆ. ನಿಂಗೆ ಆ ರವಿ ನಿನ್ನನ್ನು ಕಂಡ್ರೆ ನಾನು ಸೌಮ್ಯನೇ ಮದುವೆ ಆಗ್ತೀನಿ ಅಂತ ಹೇಳಬೇಕು, ಆ ರೀತಿ ಮಾಡು ಅಂತ ಎಷ್ಟು ಹೇಳಿದೆ. ನಿನ್ನ ಕೈಯಲ್ಲಿ ಹೇಳ್ಕೊಟ್ಟಿದ್ದು ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕ್ಕೆ ಬರಲ್ಲ ನಿಂಗೆ. ಮತ್ತೇನು ನೋಡಮ್ಮ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತೀಯ. ಸುಮ್ಮನಿರು, ಬಾಯಿ ಮುಚ್ಚೀಗ. ಅಮ್ಮ, ನಾನು ರವಿ ಬಗ್ಗೆ ಯಾಕೆ ಯೋಚನೆ ಮಾಡಲಿ ಹೇಳು? ನಾನು ಸಣ್ಣ ವಯಸ್ಸಿಂದ ಇಷ್ಟಪಟ್ಟಿದ್ದು ರಾಜು ಮಾಮನ್ ಮಾತ್ರ. ನನ್ನ ಮದುವೆ ಅಂತ ಆಗೋದಿದ್ರೆ ರಾಜು ಮಾಮನ್ ಮಾತ್ರ ಆಗೋದು. ಆ ರವಿನ ಮದುವೆ ಆಗಲ್ಲ ನಾನು. ನೀನು ಎಷ್ಟೇ ಒತ್ತಾಯ ಮಾಡಿದ್ರು ನಂಗಂತೂ ಆ ರವಿ ಒಂಚೂರು ಇಷ್ಟ ಇಲ್ಲ. ಸರಿ, ಏನಾದರೂ ಮಾಡ್ಕೊಂಡು ಸಾಯಿ, ನಿಂಗೆ ಯಾರು ಹೇಳ್ತಾರೆ? ಅಲ್ಲ, ನೀನು ರವಿನ ಮದುವೆ ಆಗ್ತಿದ್ರೆ ಈ ಆಸ್ತಿಲಿ ಅರ್ಧ ಆಸ್ತಿ ನಮ್ಗೆ ಬರ್ತಿತ್ತಾ? ಅದನ್ನು ನೀನು ಲೆಕ್ಕ ಹಾಕಿಲ್ಲ. ಬರೀ ರಾಜಮಾಮ 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 ಅಂತ ರಾಜನ ಹೆಸರೇ ಗುಣಗಾಡ್ತಿರು. ಅಮ್ಮ, ರಾಜಮಾಮ ಈ ಮನೆ ದೊಡ್ಡ ಮಗ, ಹಾಗಾಗಿ ರಾಜಮಾಮಂಗೆ ಹಕ್ಕು ಜಾಸ್ತಿ ಇರುತ್ತೆ. ನನಗೆ ರಾಜಮಾಮನ್ ಕಂಡ್ರೆ ಪ್ರೀತಿ, ಆ ರವಿ ಕಂಡ್ರೆ ನನಗೆ ಒಂಚೂರು ಆಗಲ್ಲ ನೋಡು. ಈಗ ಇಷ್ಟನೋ ಕಷ್ಟನೋ ಕಟ್ಕೊಂಡು ಏನಾಗ್ಬೇಕು ಹೇಳು? ಅಂತೂ ಇಂತೂ ನಮ್ಮ ರಾಜನ ಮದುವೆ ಮಾಡಿ ಆಯಿತು. ಈಗ ರವಿಗೂ ಎಲ್ಲಾದರೂ ನೋಡಿ ಮದುವೆ ಮಾಡಿ ಹಾಯಾಗಿರ್ತಾರೆ. ನಾವು ಇದೇ ರೀತಿ ಇರ್ಬೇಕಷ್ಟೆ. ನೋಡೋಣ ಬಿಡಮ್ಮ, ಮುಂದೆ ಏನೇನಾಗುತ್ತೆ ಅಂತ. ಚಂದ್ರಿ, ಬಂದ್ಯಾ ನೀನು? ನಾನೇ ಈಗ ನಿನ್ನನ್ನ ಕರೆಯೋಣ ಅಂತಿದ್ದೆ. ನಾಳೆನೆ ನಮ್ಮ ರವಿಗೆ ಹುಡುಗಿ ನೋಡೋ ಶಾಸ್ತ್ರನ ಮುಗಿಸೋಣ ಅಂತಿದೀವಿ. ಹಾಗಾಗಿ 10 ಗಂಟೆ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಬೇಗ ಎದ್ದು ಬೇಗ ರೆಡಿ ಆಗಮ್ಮ. ನೀವೆಲ್ಲ ಹೋಗಕ್ಕೆ ಹೊರಟಿದ್ದೀರಲ್ಲ, ಹೋಗಿ ಬರ್ರಿ. ಅದಕ್ಕೆ ಇಲ್ಲಿ ನಮ್ಮ ಅವಶ್ಯಕತೆ ಯಾರಿಗಿದೆ ಹೇಳ್ರಿ? ನಾವೆಷ್ಟೇ ಆದರೂ ಹೊರಗಿನವರಲ್ವಾ, ಹಾಗಾಗಿ ನಮ್ಮ ಲೆಕ್ಕನೇ ಇಟ್ಕೊಂಡಿಲ್ಲ ಯಾರು. ಯಾಕಮ್ಮ ಚಂದ್ರೆ, ಯಾಕೆ ಈ ರೀತಿ ಮಾತಾಡ್ತಿದೀಯಾ ಹೇಳು? ಅಂಥದ್ದು ಏನಾಗೋಯ್ತು ಈಗ? ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಅಯ್ಯೋ, ಅದು ಯಾಕೋ ಇಲ್ಲ ಬಿಡಣ್ಣ. ಯಾಕೆ ಚಂದ್ರಿ, ಯಾಕೆ ಈ ರೀತಿ ಮಾತಾಡ್ತಿದೀಯ? ನಾಳೆ ಹೆಣ್ಣು ನೋಡಕ್ ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ, ಹೋಗಿ ನೋಡ್ಕೊಂಬಂದ್ರೆ ಆಯ್ತು. ಅದಲ್ದಲೆ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯಲ್ಲ ನೀನು. ಅಯ್ಯೋ ಸರಿ ಆಯ್ತು, ಹೋಗ್ತೀನಿ ಬಿಡು.